Hello, my dear students. In the last video, you were introduced to what is letter writing and its types, and even what is the job application and its parts and formats. ಕಳೆದ ವಿಡಿಯೋದಲ್ಲಿ ಲೆಟರ್ ರೈಟಿಂಗ್ ಅಂದರೆ ಏನು, ಅದರ ಪ್ರಕಾರಗಳಾವು, ಜಾಬ್ ಅಪ್ಲಿಕೇಶನ್ ಅಂದ್ರೇನು, ಜಾಬ್ ಅಪ್ಲಿಕೇಶನ್ ನನ್ನ ಭಾಗಗಳು ಯಾವ್ಯಾವು, ಅದರ ಜೊತೆಗೆ ಅದರ ನಮೂನೆಗಳನ್ನು ಕೂಡ ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ದೇವೆ. ಪಾಯಿಂಟ್ಸ್ ಟು ರಿಮೆಂಬರ್. ಈ ಒಂದು ಜಾಬ್ ಅಪ್ಲಿಕೇಶನನ್ನು ನಾವು ಬರಿಬೇಕಾದ್ರೆ ಎಕ್ಸಾಮಲ್ಲಿ ಕೊಟ್ಟಿರುವಂತಹ ಕ್ವಶನ್ ಪೇಪರಲ್ಲಿ ಕೊಟ್ಟಿರುವಂತಹ ಒಂದು ಅಡ್ವರ್ಟೈಸ್ಮೆಂಟನ್ನು ನೋಡಿ ನಾವು ಅದಕ್ಕೆ ಒಂದು ಅರ್ಜಿಯನ್ನು ಬರೆಯುವಾಗ ನಾವು ನೆನಪಿನಲ್ಲಿಡಬೇಕಾದ ವಿಷಯಗಳು, ನೆನಪಿನಲ್ಲಿಟ್ಟಬೇಕಾದಂತಹ ಅಂಶಗಳು ಯಾವುವು ಅಂತ ಹೇಳಿದರೆ, ಸ್ಟಡಿ ದ ಅಡ್ವರ್ಟೈಸ್ಮೆಂಟ್ ಕೇರ್ಫುಲಿ. ಅಡ್ವರ್ಟೈಸ್ಮೆಂಟನ್ನು ನಾವು ಕೇರ್ಫುಲ್ಲಾಗಿ ಸ್ಟಡಿ ಮಾಡಬೇಕು. ಯಾಕೆಂದರೆ ಆ ಅಡ್ವರ್ಟೈಸ್ಮೆಂಟಲ್ಲಿರುವಂತಹ ಅನೇಕ ವಿಷಯಗಳು ನಮಗೆ ಅರ್ಜಿ ಬರಲಿಕ್ಕೆ ಅವಶ್ಯಕವಾಗಿರ್ತವೆ. We need to study the advertisement carefully because we need the information, the essential information to write the application. Identify the employer, institution or the company. So when you study the advertisement, there you need to identify the employer who wants to appoint a candidate or a person for job. ಒಂದು ಜಾಬ್ಗೋಸ್ಕರ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅನ್ನುವಂತಹ ಸಂಸ್ಥೆ ಯಾವುದು, ಕಂಪನಿ ಯಾವುದು ಮತ್ತು ಒಡೆಯ ಯಾರು ಅನ್ನೋದನ್ನು ನಾವು ಅಡ್ವರ್ಟೈಸ್ಮೆಂಟಲ್ಲಿ ಗುರುತಿಸಬೇಕು. ಹೂ ರಿಕ್ವೈರ್ಸ್ ದ ಪೊಸಿಷನ್. Identify the post required. So while studying advertisement, we should identify the post required, the post wanted. ಅಲ್ಲಿ ಯಾವ ಹುದ್ದೆಗೆ ಕರೆದಿದ್ದಾರೆ, ಯಾವ ಹುದ್ದೆಗೆ ತಾನು ಅರ್ಜಿ ಹಾಕಬೇಕು ಅನ್ನೋದನ್ನು ಅವಶ್ಯವಾಗಿ ತಿಳಿದುಕೊಳ್ಬೇಕಾಗತ್ತೆ. Identify the name of the newspaper in which it is advertised. ಯಾವ ಸುದ್ದಿ ಪತ್ರಿಕೆಯಲ್ಲಿ ಜಾಹೀರಾತನ್ನು ನೀಡಿದ್ದಾರೆ ಅನ್ನೋದನ್ನು ಗುರುತಿಸಬೇಕು. ಐಡೆಂಟಿಫೈ ದ ಡೇಟ್ ಆಫ್ ನ್ಯೂಸ್ ಪೇಪರ್ ಪಬ್ಲಿಷ್ಡ್. ಯಾವ ದಿನಾಂಕದ ನ್ಯೂಸ್ ಪೇಪರಲ್ಲಿ ಆ ಅಡ್ವರ್ಟೈಸನ್ನು ಪಬ್ಲಿಷ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ತಾವು ಗಮನಿಸಬೇಕು ಅವಶ್ಯವಾಗಿ. ಐಡೆಂಟಿಫೈ ದ ಕ್ವಾಲಿಫಿಕೇಷನ್ ನೀಡೆಡ್ ಫಾರ್ ದ ಪೋಸ್ಟ್. ಆ ಹುದ್ದೆಗಾಗಿ ಅವಶ್ಯಕವಾಗಿರುವ ವಿದ್ಯಾರ್ಹತೆ ಏನಿದೆ ಅನ್ನೋದನ್ನು ಕೂಡ ನೀವು ಗುರುತಿಸಬೇಕು. ಐಡೆಂಟಿಫೈ ದ ಅಡ್ರೆಸ್ ಟು ವಿಚ್ ಯು ಸೆಂಡ್ ದ ಅಪ್ಲಿಕೇಶನ್. ನೀವು ಅರ್ಜಿಯನ್ನು ಕಳುಹಿಸಬೇಕಾದಂಥ ವಿಳಾಸವನ್ನು ಆ ಜಾಹೀರಾತಿನಲ್ಲಿ, ಅಡ್ವರ್ಟೈಸ್ಮೆಂಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ಗುರುತಿಸಬೇಕು. ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆ ಈ ರೀತಿಯಾಗಿರುತ್ತೆ, 5 ಮಾರ್ಕ್ಗೆ. ದೇರ್ ವಿಲ್ ಬಿ ಎ ಕ್ವಶನ್ ಫಾರ್ 5 marks in your question paper like this. Write a letter of application in response to the following advertisement which appeared in the Deccan Herald dated 22nd March 2020. 2020 ಮಾರ್ಚ್ 22ರಂದು ಪ್ರಕಟವಾದಂತಹ ದ ಡೆಕ್ಕನ್ ಹೆರಾಲ್ಡ್ ಸುದ್ದಿ ಪತ್ರಿಕೆಯಲ್ಲಿ ನಿಮ್ಮ ಜಾಹೀರಾತು ಏನು ಬಂದಿದೆಯಲ್ವಾ, ಅದಕ್ಕೆ ಪ್ರತ್ಯುತ್ತರವಾಗಿ ಒಂದು ಅಪ್ಲಿಕೇಶನ್, ಲೆಟರ್ ಆಫ್ ಅಪ್ಲಿಕೇಶನನ್ನು ಬರಿಬೇಕು ಅನ್ನುವಂತಹ ಪ್ರಶ್ನೆ ಇದೆ. ಅದರ ನಂತರ ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾರೆ. ಅಡ್ವರ್ಟೈಸ್ಮೆಂಟ್ ನಿಮ್ಮ ಕ್ವಶನ್ ಪೇಪರಲ್ಲಿ ಹೀಗಿರುತ್ತೆ. ವಾಂಟೆಡ್, ಬೇಕಾಗಿದ್ದಾರೆ. ಜೂನಿಯರ್ ಅಸಿಸ್ಟೆಂಟ್, ದ ಪೋಸ್ಟ್ ರಿಕ್ವೈರ್ಡ್ ಈಸ್ ಜೂನಿಯರ್ ಅಸಿಸ್ಟೆಂಟ್. ಇಲ್ಲಿ ಬೇಕಾಗಿರುವಂಥ ಹುದ್ದೆ ಯಾವುದು ಅಂತ ಹೇಳಿದರೆ ಜೂನಿಯರ್ ಅಸಿಸ್ಟೆಂಟ್ ಅಂತ. ಕ್ವಾಲಿಫಿಕೇಷನ್, ವಿದ್ಯಾರ್ಹತೆ ಹೇಳಿದ್ದಾರೆ. ಎನಿ ಡಿಗ್ರಿ ವಿತ್ ಫಸ್ಟ್ ಕ್ಲಾಸ್, ಯಾವುದೇ ಡಿಗ್ರಿ ಆಗಿರ್ಬೋದು, ಆದರೆ ಪ್ರಥಮ ದರ್ಜೆಯಲ್ಲಿ ಪಾಸಾಗಿರಬೇಕು. ಕಂಪ್ಯೂಟರ್ ನಾಲೆಜ್ ಮಸ್ಟ್ ಅಂತ ಇದೆ, ಅಂದರೆ ನಿಮಗೆ ಗಣಕಯಂತ್ರದ ಜ್ಞಾನ ಖಂಡಿತ ಇರಲೇಬೇಕು. ನಾಲೆಜ್ ಆಫ್ ಕನ್ನಡ ಆ್ಯಂಡ್ ಇಂಗ್ಲೀಷ್,
ಇಂಗ್ಲೀಷ್ ಮತ್ತು ಕನ್ನಡವನ್ನು ಬಲ್ಲವರಾಗಿರಬೇಕು. ಎಸೆನ್ಷಿಯಲ್ ಎಕ್ಸ್ಪೀರಿಯನ್ಸ್ ಪ್ರಿಫರ್ಡ್, ಅನುಭವ ಉಳ್ಳವರಾಗಿರಬೇಕು ಅಥವಾ ಅನುಭವ ಇದ್ದವರಿಗೆ ಆದ್ಯತೆ ಅಂತ. ಅಪ್ಲೈ ವಿದಿನ್ ಅ ವೀಕ್ ಟು, ಒಂದು ವಾರದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಯಾರಿಗೆ? ಟು ಅಂತ ಇದೆ. ದ ಪ್ರಿನ್ಸಿಪಾಲ್, ಗೌರ್ಮೆಂಟ್ PU ಕಾಲೇಜ್, ನಾವುಂದ 576224. So in bracket something is given. Write XXX for your name and YYY for your address. ನಿಮ್ಮ ಹೆಸರಿಗಾಗಿ XXX ಅನ್ನು ಬರೆಯಿರಿ, ಅಡ್ರೆಸ್ಗಾಗಿ YYY ಅನ್ನು ಬರೆಯಿರಿ ಅಂತ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ದ ಎಂಪ್ಲಾಯರ್ ಯಾರು ಅಂತ ಹೇಳಿದ್ರೆ ದ ಪ್ರಿನ್ಸಿಪಾಲ್ ಅಂತ. ಸೊ ಇಷ್ಟೆಲ್ಲ ವಿಷಯಗಳನ್ನು ನ್ಯೂಸ್ ಪೇಪರ್ ಯಾವುದು? ದ ಡೆಕ್ಕನ್ ಹೆರಾಲ್ಡ್. ಯಾವ ಡೇಟಿಗೆ? 22 ಮಾರ್ಚ್ 2020ಗೆ. ಕ್ವಾಲಿಫಿಕೇಷನ್ ಏನಂತ ನಿಮ್ಗೆ ಗೊತ್ತಾಗಿದೆ. ಆಮೇಲೆ ಯಾರಿಗೆ ಈ ಅರ್ಜಿಯನ್ನು ಕಳಿಸ್ಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಈ ರೀತಿಯಾಗಿ ನೀವು ಅಡ್ವರ್ಟೈಸ್ಮೆಂಟನ್ನು ಕೇರ್ಫುಲ್ಲಾಗಿ ಸ್ಟಡಿ ಮಾಡಬೇಕು. ನೋಡೋಣ ಇದರ ಜಾಬ್ ಅಪ್ಲಿಕೇಶನನ್ನು ಬರಿತಾ ಹೋಗೋಣ. ಮೊದಲಿಗೆ ಸೆಂಡರ್ಸ್ ಅಡ್ರೆಸ್. ಸೆಂಡರ್ಸ್ ಅಡ್ರೆಸ್ XXXXYYYY ಅಂತ ನಿಮ್ಮ ಸೆಂಡರ್ಸ್ ಅಡ್ರೆಸ್ಸನ್ನು ಬರಿತೀರಿ. ಆ್ಯಂಡ್ ಇಟ್ ಶುಡ್ ಬಿ ಫಾಲೋಡ್ ಬೈ ಡೇಟ್. ಏನು ಬರಿತೀರಿ? 22ಕ್ಕೆ ಬಂದಿದೆ, ನೆಕ್ಸ್ಟ್ 23ನ 24 25ನ ವಿದಿನ್ ಅ ವೀಕ್, ಒಂದು ವಾರದಲ್ಲಿ ನೀವು ಅವರಿಗೆ ಅಪ್ಲೈ ಮಾಡಬೇಕು. ಹಾಗಾಗಿ ನಾವು 25 ಮಾರ್ಚ್ 2020 ಅಂತ ಬರೆದಿದ್ದೇವೆ. ಆ್ಯಂಡ್ ದ ಎಂಪ್ಲಾಯರ್, ದ ಇನ್ಸೈಡ್ ಅಡ್ರೆಸ್ or the person or the employer whom we are addressing the letter is the principal, ಗೌರ್ಮೆಂಟ್ PU ಕಾಲೇಜ್, ನಾವುಂದ. ನಾವು ಪತ್ರವನ್ನು ಯಾರಿಗೆ ಬರಿತಾ ಇದ್ದೇವೆ? ಪ್ರಿನ್ಸಿಪಾಲ್, ಗೌರ್ಮೆಂಟ್ PU ಕಾಲೇಜ್, ನಾವುಂದ. ಇದು ಆದ ನಂತರ ಏನು ಬರಬೇಕು? ಸ್ಯಾಲ್ಯುಟೇಷನ್ ಬರಬೇಕು. ಸ್ಯಾಲ್ಯುಟೇಷನ್ ಏನು ಬರುತ್ತೆ? ಸರ್ ಅಂತ ಬರುತ್ತೆ ಅಲ್ವಾ? ಸರ್ ಅಂತ ಆದಮೇಲೆ ನೆಕ್ಸ್ಟ್ ಬರಬೇಕಾದದ್ದು ಸಬ್ಜೆಕ್ಟ್ ಇದೆ. ಸಬ್ಜೆಕ್ಟ್ ಏನು ಬರಬೇಕಂತ ಹೇಳಿದರೆ ಸಬ್ಜೆಕ್ಟ್ ಏನು ಬರೀಬೇಕು ಅಂತ ಹೇಳಿದರೆ ಆ್ಯನ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್. ಜೂನಿಯರ್ ಅಸಿಸ್ಟೆಂಟ್ ಅನ್ನುವ ಹುದ್ದೆಗಾಗಿ ಒಂದು ಅರ್ಜಿ ಅಂತ ಹೇಳಿ ಒಂದು ಸಾಲಲ್ಲಿ ಬರೆಯುವಂಥದ್ದು. ಸಬ್ಜೆಕ್ಟನ್ನು ಹೀಗೆ ಬರಿಬೇಕು. ಅಕಸ್ಮಾತ್ ಅಲ್ಲಿ ಕಂಪ್ಯೂಟರ್ ಆಪರೇಟರ್ ಅಂತ ಇದ್ದರೆ ಆ್ಯನ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಕಂಪ್ಯೂಟರ್ ಆಪರೇಟರ್, ಆ್ಯನ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಫಸ್ಟ್ ಡಿವಿಷನ್ ಕ್ಲರ್ಕ್, ಆ್ಯನ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ರಿಸೆಪ್ಷನಿಸ್ಟ್. ಸೊ ಈ ರೀತಿಯಾಗಿ ಸಬ್ಜೆಕ್ಟನ್ನು ಬರೆಯುವಂಥದ್ದು. ಈಗ ನಾವು ಬರೆಯುವಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ರೆಫರೆನ್ಸ್. ರೆಫರೆನ್ಸ್ ನಾವು ಹೇಗೆ ಬರಿಬೇಕು ಅಂತ ಹೇಳಿದ್ರೆ, ಸೊ ಯಾವ ನ್ಯೂಸ್ ಪೇಪರ್ನ ಯಾವ ದಿನಾಂಕದ ನ್ಯೂಸ್ ಪೇಪರಲ್ಲಿ ಜಾಹೀರಾತು ಬಂದಿದೆ ಅದನ್ನು ನಾವಿಲ್ಲಿ ಉಲ್ಲೇಖಿಸಬೇಕಾಗತ್ತೆ. ಕನ್ನಡದಲ್ಲಿ ಉಲ್ಲೇಖ ಅಂತ ಹೇಳ್ತೇವೆ. ಯುವರ್ ಅಡ್ವರ್ಟೈಸ್ಮೆಂಟ್, ನಿಮ್ಮ ಜಾಹೀರಾತು, ಇನ್ ದ ಡೆಕ್ಕನ್ ಹೆರಾಲ್ಡ್, ಡೆಕ್ಕನ್ ಹೆರಾಲ್ಡಲ್ಲಿ ಡೇಟೆಡ್ 22 ಮಾರ್ಚ್ 2020, 2020 ಮಾರ್ಚ್ 22ರಂದು ಬಂದಂತಹ ಅಥವಾ ಪ್ರಕಟಿಸಿದಂತಹ ಡೆಕ್ಕನ್ ಹೆರಾಲ್ಡಲ್ಲಿ ನಿಮ್ಮ ಜಾಹೀರಾತು ಅನ್ನುವಂತಹ ಉಲ್ಲೇಖನ ಕೊಡುವಂಥದ್ದು. ಮೊದಲಿಗೆ ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫನ್ನು ಬರಿಬೇಕಾಗತ್ತೆ. ಬಾಡಿ ಆಫ್ ದಿ ಲೆಟರಲ್ಲಿ ನಾನು ಹೇಳಿದ್ದೆ 3 ಪ್ಯಾರಾಗ್ರಾಫ್ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ? ಸೊ ಅದರಲ್ಲಿ ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫ್ ಬರುತ್ತೆ. ಅದು ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫ್ ಅಂದರೆ ಮತ್ತೇನಲ್ಲ, ಸಬ್ಜೆಕ್ಟಲ್ಲಿ ಮತ್ತು ರೆಫರೆನ್ಸಲ್ಲಿ ಇರೋದನ್ನೇ ಒಂದು ಸೆಂಟೆನ್ಸ್ ಆಗಿ ಮಾಡಬೇಕು. ಅದು ಹೇಗೆ ಅಂತ ಹೇಳಿದರೆ ನೀವು ಹೀಗೆ ಬರಿಬೇಕು. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೋವ್, ಅಂದರೆ ಮೇಲೆ ಹೇಳಿದಂತೆ ಅಥವಾ ಮೇಲ್ಕಾಣಿಸಿದಂತೆ ನಿಮ್ಮ ಜಾಹೀರಾತಿಗೆ ಪ್ರತ್ಯುತ್ತರವಾಗಿ ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ನಾನು ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ. ನೋಡಿ, ಮೇಲ್ಗಡೆ ಸಬ್ಜೆಕ್ಟಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಬರೆದಿದ್ದೀರಿ, ಇಲ್ಲೂ ಕೂಡ ಜೂನಿಯರ್ ಅಸಿಸ್ಟೆಂಟ್ ಅಂತಾನೆ ಇರಬೇಕು. ಕೇರ್ಫುಲ್ಲಾಗಿ ಬರಿಬೇಕು. ನೆಕ್ಸ್ಟ್, ಮೇನ್ ಬಾಡಿ ಆಫ್ ದಿ ಲೆಟರಲ್ಲಿ, ಸೊ ಯು ನೀಡ್ ಟು ಗಿವ್ ದ ಎಸೆನ್ಷಿಯಲ್, ದ ನೀಡೆಡ್ ಇನ್ಫಾರ್ಮೇಷನ್, ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಮುಖ್ಯ ವಿಷಯವನ್ನು ನೀವು ಈ ಭಾಗದಲ್ಲಿ ಕೊಡ್ತೀರಿ. ನೀವು ಈ ಕವರಿಂಗ್ ಲೆಟ್ರನ್ನು 2 ಥರ ಬರಿಬೋದು. ಒಂದು ಕವರಿಂಗ್ ಲೆಟ್ರಲ್ಲೇ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಟ್ಬಿಡ್ಬೋದು ವಿದೌಟ್ ರೆಸ್ಯೂಮ್ ಇಲ್ಲದೆ.
ರೆಸ್ಯೂಮ್ನೊಂದಿಗೆ ನೀವು ಕೊಡುವಾಗ ಈ ಬಾಡಿ ಆಫ್ ದಿ ಲೆಟರ್ ಒಂದು ಸ್ವಲ್ಪ ಮೇನ್ ಬಾಡಿ ಆಫ್ ದಿ ಲೆಟರ್ ಒಂದು ಸ್ವಲ್ಪ ಕಡಿಮೆ ಇದ್ದರೂ ತೊಂದರೆ ಇಲ್ಲ. ಯಾಕೆಂದರೆ ಬೇಕಾದ ಎಸೆನ್ಷಿಯಲ್ ಇನ್ಫಾರ್ಮೇಷನನ್ನು ನೀವು ರೆಸ್ಯೂಮಲ್ಲಿ ಕೊಡ್ತಾ ಹೋಗ್ತೀರಿ ಅಲ್ವಾ. ರೆಸ್ಯೂಮ್ ಇಲ್ಲ ಅಂದಾಗ ಅದರ ಎಲ್ಲ ವಿವರವನ್ನು ನೀವು ಇಲ್ಲಿಯೇ ಕೊಡಬೇಕಾಗತ್ತೆ. ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ, ವಿದ್ಯಾರ್ಥಿಗಳು ಗಮನಿಸಬೇಕು. ಐ ಹ್ಯಾವ್ ಪಾಸ್ಡ್ ಮೈ SSLC ಆ್ಯಂಡ್ PUC ವಿತ್ ಅ ಫಸ್ಟ್ ಕ್ಲಾಸ್ ಅಂತ ನೀವು ಬರೆದ್ರೆ SSLC ಮತ್ತು PUC ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೇನೆ. ಫಸ್ಟ್ ಕ್ಲಾಸ್ ಇಲ್ಲಿ ಎರಡಕ್ಕೂ ಅನ್ವಯಿಸುತ್ತೆ. ನೀವು ಕೇವಲ ಕವರಿಂಗ್ ಲೆಟರ್ ಬರೆಯೋದಾದರೆ ಐ ಹ್ಯಾವ್ ಪಾಸ್ಡ್ ಮೈ SSLC ಆ್ಯಂಡ್ PUC ಫ್ರಮ್ ಸೋ ಆ್ಯಂಡ್ ಸೋ ಹೈಸ್ಕೂಲ್ ಆ್ಯಂಡ್ ಫ್ರಮ್ ಸೋ ಆ್ಯಂಡ್ ಸೋ PU ಕಾಲೇಜ್ ವಿತ್ ಅ ಫಸ್ಟ್ ಕ್ಲಾಸ್ ರೆಸ್ಪೆಕ್ಟಿವ್ಲಿ ಅಂತ ನೀವು ಬರಿಬೇಕಾಗತ್ತೆ. ಅಲ್ಲಿ ಯಾವ ಸಂಸ್ಥೆಯಿಂದ ಯಾವ ವರ್ಷ ನೀವು ಪಾಸ್ ಆಗಿದ್ದೀರಿ ಅನ್ನೋದನ್ನು ಕೂಡ ಇದೇ ಸಾಲಲ್ಲಿ ಬರಿಬೇಕಾಗತ್ತೆ, ಕೇವಲ ಕವರಿಂಗ್ ಲೆಟರ್ ಬರೆಯೋದಾದರೆ. ಆದರೆ ನೀವು ಇದನ್ನು ರೂಢಿಸಿಕೊಳ್ಳೋದು ತುಂಬ ಅಂದರೆ ತುಂಬಾ ಉತ್ತಮ. 5ಕ್ಕೆ 5 ಮಾರ್ಕ್ ಸಿಗುತ್ತೆ ಮತ್ತು ನಿಮ್ಮ ನಿಜ ಜೀವನದಲ್ಲೂ ಕೂಡ ತುಂಬ ಇದು ಹೆಲ್ಪ್ ಆಗುತ್ತೆ. ನೋಡಿ, ಫಸ್ಟ್ ಸೆಂಟೆನ್ಸ್, I have passed my SSLC and PUC with a first class means you have passed both SSLC and PUC with a first class. First class is applicable to both SSLC and PUC. I have completed my graduation and post graduation with a distinction. ಗ್ರ್ಯಾಜುಯೇಷನ್ ಅಂತ ಹೇಳಿದರೆ ಡಿಗ್ರಿ ಅಂತ ಹೇಳ್ತೇವೆ, ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಹೇಳಿದರೆ ಮಾಸ್ಟರ್ ಡಿಗ್ರಿ ಅಂತ ನಾವು ಹೇಳ್ತೇವೆ. ವಿತ್ ಅ ಡಿಸ್ಟಿಂಕ್ಷನ್, ಎರಡನ್ನೂ ಕೂಡ ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೇನೆ ಅಂತ ಹೇಳುವಂಥದ್ದು. ನೀವು ಅದರ ವಿವರವನ್ನು ಇಲ್ಲೇ ಕೊಡುವುದಾದರೆ ನೀವೇನು ಬರೀಬೇಕು ಅಂತ ಹೇಳಿದರೆ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಗ್ರ್ಯಾಜುಯೇಷನ್ ಫ್ರಮ್ ಅಂತ ಹೇಳಿ ಯೂನಿವರ್ಸಿಟಿ ಅಥವಾ ಕಾಲೇಜಿನ ಹೆಸರನ್ನು ಕೊಡಬೇಕಾಗತ್ತೆ. ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಫ್ರಮ್ ಯೂನಿವರ್ಸಿಟಿ ಅಥವಾ ಕಾಲೇಜ್ ಹೆಸರನ್ನು ಕೊಡಬೇಕಾಗತ್ತೆ ನೀವು ವಿವರವಾಗಿ ಬರೆಯೋದಾದರೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಐ ಹ್ಯಾವ್ ಟೇಕನ್ ಎ ಕೋರ್ಸ್ ಇನ್ ಕಂಪ್ಯೂಟರ್ ಆ್ಯಂಡ್ ಆಫೀಸ್ ಮ್ಯಾನೇಜ್ಮೆಂಟ್. ಕೆಲವು ಸಾರಿ ಕಂಪ್ಯೂಟರ್ ನಾಲೆಜ್ ಬೇಕು ಅಂತ ಕೇಳ್ತಾರೆ, ಆಫೀಸ್ ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು ಅಂತ ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ಅಂತ ಹೇಳ್ತಾರೆ. ಹಾಗಿರುವಾಗ ನೀವು ಈ ಒಂದು ಸೆಂಟೆನ್ಸನ್ನು ಬರೆದ್ರೆ ಇಟ್ ಈಸ್ ಸ್ಯಾಟಿಸ್ಫೈ ಬೋತ್ ಡಿಮಾಂಡ್ಸ್. ಆ ಎರಡು ಬೇಡಿಕೆಗಳನ್ನು ಇದು ತೃಪ್ತಿಪಡಿಸುತ್ತೆ ಈ ವಾಕ್ಯ. ಐ ಹ್ಯಾವ್ ಟೇಕನ್ ಅ ಕೋರ್ಸ್ ಇನ್ ಕಂಪ್ಯೂಟರ್ ಆ್ಯಂಡ್ ಆಫೀಸ್ ಮ್ಯಾನೇಜ್ಮೆಂಟ್. ಐ ಆಮ್ ಫ್ಲೂಯೆಂಟ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ನಿರರ್ಗಳನಾಗಿದ್ದೇನೆ, ಅಂದರೆ ಎರಡೂ ಭಾಷೆಯಲ್ಲಿ ಪ್ರಭುತ್ವ ನನಗಿದೆ. ಬಿಸೈಡ್ಸ್, ಅಲ್ಲದೆ, ಐ ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ಆಫ್ 2 years ಆ್ಯಸ್ ಎ ಜೂನಿಯರ್ ಅಸಿಸ್ಟೆಂಟ್. ಜೂನಿಯರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದಂತಹ 2 ವರ್ಷದ ಅನುಭವ ನನಗಿದೆ ಅಂತ ಹೇಳುವಂಥದ್ದು. ನೀವು ವಿವರವನ್ನು ಇಲ್ಲೇ ಕೊಡೋದಾದರೆ ಯಾವ ಸಂಸ್ಥೆಯಿಂದ ನೀವು 2 ವರ್ಷದ ಅನುಭವವನ್ನು ಹೊಂದಿದ್ದೀರಿ ಅನ್ನೋದನ್ನು ಕೂಡ ಇಲ್ಲೇ ಬರಿಬೇಕಾಗಿ ಬರುತ್ತೆ. ಇನ್ನು ಕನ್ಕ್ಲೂಡರಿ ಪ್ಯಾರಾಗ್ರಾಫ್ ಏನಂತ ಹೇಳಿದರೆ, ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ರೆಸ್ಯೂಮ್ ವಿತ್ ದಿಸ್ ಅಪ್ಲಿಕೇಶನ್. ನಾನು ನನ್ನ ರೆಸ್ಯೂಮನ್ನು ಈ ಅಪ್ಲಿಕೇಶನ್ನ ಜೊತೆಗೆ ಲಗತ್ತಿಸಿದ್ದೇನೆ. ಐ ಹೋಪ್ ಇಟ್ ವಿಲ್ ಮೀಟ್ ಯುವರ್ ರಿಕ್ವೈರ್ಮೆಂಟ್ಸ್. ನಿಮ್ಮ ಅವಶ್ಯಕತೆಗಳೇನಿದ್ದಾವೆ ಅವುಗಳನ್ನು ಅದು ಈಡೇರಿಸುತ್ತೆ ಅಂತ ನಾನು ಆಶಿಸುತ್ತೇನೆ ಅಂತ ಹೇಳುವಂಥದ್ದು. ಅದಾದಮೇಲೆ ಸಬ್ಸ್ಕ್ರಿಪ್ಷನನ್ನು ಬರಿತೀರಿ, ಥ್ಯಾಂಕ್ ಯು ಬರಿಬೇಕು, ಥ್ಯಾಂಕಿಂಗ್ ಯು ಅಲ್ಲ. ಅದಾದ ನಂತರ ನಿಮ್ಮ ಸಿಗ್ನೇಚರ್, ಯುವರ್ಸ್ ಸಿನ್ಸಿಯರ್ಲಿ, ಕಾಮ ಕಂಪಲ್ಸರಿ ಇರಬೇಕು. ನೀವು ಇವನ್ ದೋ ಇಫ್ ದ ಜಾಬ್ ಅಪ್ಲಿಕೇಶನ್ ಈಸ್ ಟೈಪ್ ಮಾಡಿದರೂ ಕೂಡ ಸಿಗ್ನೇಚರ್ ಮಾತ್ರ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲೇ ಇರಬೇಕಾಗತ್ತೆ, ಇದನ್ನು ನೆನಪಿಟ್ಕೊಳ್ಳಿ. ಆಮೇಲೆ ಎನ್ಕ್ಲೋಸರ್ಸ್ ಯಾವುದಾದ್ರೂ ಇದ್ದರೆ ಇಷ್ಟನ್ನು ಬರಿತೀರಿ. ಬರೆದಾದ್ಮೇಲೆ ನೆಕ್ಸ್ಟು ನಾವು ಇದೇ ಅಡ್ವರ್ಟೈಸ್ಮೆಂಟ್ನ ಜಾಬ್ ಅಪ್ಲಿಕೇಶನ್ನ ರೆಸ್ಯೂಮನ್ನು ನೋಡೋಣ. ರೆಸ್ಯೂಮ್ ಅಥವಾ ಕರಿಕ್ಯುಲಮ್ ವಿಟೆ, CV ಅಂತ ಹೇಳ್ತಾರೆ. ನೋಡೋಣ. ನೇಮ್ ನೀವು ಕೊಡ್ತೀರಿ, ಅಲ್ಲಿ ಹೇಳಿದ್ದಾರೆ ಏನಂತ ಕೊಡಬೇಕು, XXX ಅಂತ ಕೊಡಬೇಕು. ಆಮೇಲೆ ನೆಕ್ಸ್ಟ್ ಫಾದರ್ಸ್ ನೇಮ್ ಅಂತ ಇದೆ, ಫಾದರ್ಸ್ ನೇಮ್ ನೀವು ಬರಿತೀರಿ. ನಾನೊಂದು BBB ಅಂತ ಬರೆದಿದ್ದೇನೆ. ಅದೇ ರೀತಿಯಾಗಿ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಆರ್ ಏಜ್ ಅಂತ ಇದೆ. ಸೊ ಈಗ ಒಂದು ಕಾಮನ್ ಸೆನ್ಸ್ ಪ್ರಶ್ನೆ,
ನಿಮಗೆ ಒಂದು ಡಿಗ್ರಿ ಆಗಬೇಕಾದ್ರೆ 21 ವರ್ಷ ಬೇಕು ಕರೆಕ್ಟಾಗಿ ಮುಗಿಸಿದರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಬೇಕಾದ್ರೆ 23 ವರ್ಷ ಬೇಕಾಗುತ್ತೆ ಅಲ್ವಾ. ಸೊ ಆ ಅಂದಾಜು ಮತ್ತು ನೀವು 2 ವರ್ಷ 3 ವರ್ಷದ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅದೆಲ್ಲ ಲೆಕ್ಕ ಹಾಕಿಬಿಟ್ಟು ಅಷ್ಟು ವರ್ಷಗಳ ಹಿಂದಿನ ಡೇಟ್ ಆಫ್ ಬರ್ತನ್ನು ಏಜನ್ನು ಬರೆದ್ರೆ ಉತ್ತಮ ಆಗಿರುತ್ತೆ. 1st March 1995 ಅಂತ ಹೇಳಿ ನೀವು ಡೇಟ್ ಆಫ್ ಬರ್ತನ್ನು ಕೊಡ್ಬೋದು. ದ ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್. ಪರ್ಮನೆಂಟ್ ಅಡ್ರೆಸ್ ಅಂತ ಹೇಳಿದರೆ ಸನ್ ಆಫ್ ಬಿ ಅಡ್ರೆಸ್ ವೈ ಅಂತ ಅವರೇ ಹೇಳಿದ್ದಾರೆ. ಹೌಸ್ ನಂಬರ್, ಆ್ಯಕ್ಚುಲಿ ನಂಬರ್ ಬರಿಬಾರ್ದು, 206B ಅಂತ ಅಷ್ಟೇ ಬರೆದ್ರೆ ಸಾಕು. ನವನಗರ್, ಬಾಗಲಕೋಟ್ 587-101 ಈ ರೀತಿಯಾಗಿ ನಿಮ್ಮ ಅಡ್ರೆಸ್ಸನ್ನು ನೀವು ಪರ್ಮನೆಂಟ್ ಅಡ್ರೆಸ್ಸನ್ನು ಕೊಡಬೇಕು. ನ್ಯಾಷನಲಿಟಿ ಅಂದಾಗ ನೀವು ಭಾರತೀಯರಾಗಿದ್ದರೆ ಇಂಡಿಯನ್ ಅಂತ ಕೊಡಬೇಕು. ಸೊ ಹೊರದೇಶದವರಾಗಿದ್ದರೆ ಆ ದೇಶದ ಒಂದು ನ್ಯಾಷನಲಿಟಿಯನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಯಾಕೆ ಇದನ್ನು ಇಟ್ಟಿರ್ತಾರೆ ಅಂತ ಹೇಳಿದರೆ, ಹೊರಗಡೆ ದೇಶದವ್ರು ಬಂದಿದ್ದಾದರೆ ಅವರು ಕೆಲವೊಂದು ವಿಶಿಷ್ಟ ಅರ್ಹತೆಗಳನ್ನು ಗಳಿಸಬೇಕಾಗತ್ತೆ. ಅದು ನಿಮ್ಮನ್ನು ಕೆಲಸಕ್ಕೆ ತೆಗೆದುಕೊಳ್ಳುವವರಿಗೆ ಅವಶ್ಯಕವಾಗಿ ಗೊತ್ತಾಗಬೇಕಾಗಿರುತ್ತೆ. ಅದಕ್ಕೋಸ್ಕರ ಈ ಆಪ್ಷನನ್ನು ಇಟ್ಟಿರ್ತಾರೆ. ನಾಲೆಜ್ ಆಫ್ ಲ್ಯಾಂಗ್ವೇಜಸ್, ನಿಮಗೆ ಯಾವ್ಯಾವ ಭಾಷೆಗಳು ಗೊತ್ತಿದ್ದಾವೆ, ಕನ್ನಡ, ಇಂಗ್ಲೀಷ್, ಹಿಂದಿ ಅಂತ ನೀವು ಬರಿತೀರಿ. ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್, ನಿಮ್ಮ ವಿದ್ಯಾರ್ಹತೆಯನ್ನು ಬರಿತೀರಿ. ಮೊದಲು ನೇಮ್ ಆಫ್ ದ ಎಕ್ಸಾಮಿನೇಷನ್. ನೇಮ್ ಆಫ್ ದ ಎಕ್ಸಾಮಿನೇಷನ್ ಅಂದಾಗ SSLC ಅಂತ ಹೇಳ್ತೀರಿ. SSLC ನಿಮಗೆ ಸಿಗೋದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಆ್ಯಂಡ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಬರುತ್ತೆ. ಸೊ ಆ ಬೋರ್ಡಿಂದ ನಿಮಗೆ ಸಿಗುವಂಥದ್ದು. ಮಾರ್ಕ್ಸ್ ಎಷ್ಟು ಅಂತ ಹೇಳಿದರೆ, ಫಸ್ಟ್ ಕ್ಲಾಸ್ ಅಂತ ಹೇಳಿದಿರಿ 78%. ಇಯರ್ ಆಫ್ ಪಾಸಿಂಗ್ ಈಸ್ 2011. ನಂತರ ಇರೋದು PU C ಸಿಗೋದು ನಿಮಗೆ PU ಬೋರ್ಡಿಂದ. ಸೊ ಫಸ್ಟ್ ಕ್ಲಾಸ್ ಅಂತ ಹೇಳಿದಿರಿ 73%. ದ ಪಾಸಿಂಗ್ ಆಫ್ ಇಯರ್ ಈಸ್ 2013. Graduation means degree. So you got your graduation from Mangalore University, and the percentage you passed your graduation with 86%, because in the covering letter you have written you have passed or completed your graduation with distinction. ನೀವು ಹಿಂದಿನ ಕವರಿಂಗ್ ಲೆಟ್ರಲ್ಲಿ ಡಿಸ್ಟಿಂಕ್ಷನ್ ಅಂತ ಹೇಳಿದ್ದೀರಿ, ಅದು ನಿಮ್ಮ ನೆನಪಿಗೆ ಕರೆಕ್ಟಾಗಿ ಇರಬೇಕು. 86%. ಇಯರ್ ಆಫ್ ಪಾಸಿಂಗ್ 2016. ಅದೇ ರೀತಿಯಾಗಿ ಪೋಸ್ಟ್ ಗ್ರ್ಯಾಜುಯೇಷನ್ ನಿಮ್ಮ ಮಾಸ್ಟರ್ ಡಿಗ್ರಿ ಆಗಿರುತ್ತೆ. ಸೊ ಅದನ್ನು ಕೂಡ ನೀವು ಮಂಗಳೂರು ಯೂನಿವರ್ಸಿಟಿಯಿಂದ ಮುಗಿಸಿದಿರಿ ಅಂತ ಅಂದ್ಕೊಳ್ಳಿ. ದೆನ್ ಪರ್ಸೆಂಟೇಜ್ ಈಸ್ 88% ಆ್ಯಂಡ್ ಇಯರ್ ಆಫ್ ಪಾಸಿಂಗ್ ಈಸ್ 2018. ಸೊ ದಿಸ್ ಈಸ್ ಹೌ you need to give systematically the educational qualifications in a table. Interests or hobbies, ನಿಮ್ಮ ಆಸಕ್ತಿಗಳು ಮತ್ತು ನಿಮ್ಮ ಹವ್ಯಾಸಗಳನ್ನು ಹೇಳ್ತೀರಿ. ಕ್ರಿಕೆಟ್, ಯೋಗ, ಮ್ಯೂಸಿಕ್ ಅಂತ ಹೇಳ್ಬೋದು. ದೆನ್ ಎಕ್ಸ್ಪೀರಿಯನ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಬರಿಬೇಕಂತ ಹೇಳಿದರೆ ಈ ರೀತಿಯಾಗಿ ನೀವು ಬರಿಬೇಕಾಗತ್ತೆ. ಐ ಹ್ಯಾವ್ ಆ್ಯನ್ ಎಕ್ಸ್ಪೀರಿಯನ್ಸ್ ಆಫ್ 2 years, 2 ವರ್ಷದ ಅನುಭವ ಇದೆ. ಆ್ಯಸ್ ಆ್ಯನ್ ಅಸಿಸ್ಟೆಂಟ್, ಒಬ್ಬ ಅಸಿಸ್ಟೆಂಟ್ ಆಗಿ, ಇನ್ ಗಣೇಶ್ PU ಕಾಲೇಜ್ ಹುಬ್ಳಿಯ ಗಣೇಶ್ PU ಕಾಲೇಜಲ್ಲಿ ಅಸಿಸ್ಟೆಂಟ್ ಆಗಿ 2 ವರ್ಷ ಕೆಲಸ ಮಾಡಿದ ಅನುಭವ ನನಗಿದೆ ಅಂತ ಹೇಳಿ ವಿವರವನ್ನು ಇಲ್ಲಿ ಕೊಡಬೇಕಾಗತ್ತೆ. ಆ ನಂತರ ನಿಮ್ಮ ಸಿಗ್ನೇಚರ್, ಯಾರು ಪತ್ರದ ಒಂದು ಅರ್ಜಿದಾರರಾಗಿರ್ತಾರೋ, ಅರ್ಜಿಯನ್ನು ಬರೆದಿರ್ತಾರೋ ಅವ್ರದ್ದೇ ಸಿಗ್ನೇಚರ್ ಇರಬೇಕು. ಆಮೇಲೆ ನೆಕ್ಸ್ಟ್ ಪ್ಲೇಸ್ ಮತ್ತು ಡೇಟನ್ನು ಹಾಕ್ತೀರಿ. ಸೊ ದಿಸ್ ಈಸ್ ಹೌ ಯು ನೀಡ್ ಟು ರೈಟ್ ಜಾಬ್ ಅಪ್ಲಿಕೇಶನ್ ದಟ್ ಇನ್ಕ್ಲೂಡ್ಸ್ both covering letter and resume. If you write like this, you will score at least 4.5 or 5 out of 5. 4.5 ಮತ್ತು 5ಕ್ಕೆ 5 ಅಂಕಗಳನ್ನು ನೀವು ಸುಲಭವಾಗಿ ಗಳಿಸಿಕೊಳ್ಳಬಹುದು. ಮತ್ತೊಂದು ಉದಾಹರಣೆಯನ್ನು ನೋಡೋಣ. Write a letter of application in response to the following advertisement which appeared in the Indian Express dated 9 April 2020. ಹೀಗೆ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ಅನ್ನುವಂಥ ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಆದಂತಹ ಅಡ್ವರ್ಟೈಸ್ಮೆಂಟ್ ದಿನಾಂಕ 9 ಏಪ್ರಿಲ್ 2020ಕ್ಕೆ ಈ ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ ಇದೆ.
ವಾಂಟೆಡ್ ಫಸ್ಟ್ ಡಿವಿಷನ್ ಕ್ಲರ್ಕ್ ಅಂತ ಇದೆ, ಬೇಕಾಗಿದ್ದಾರೆ. ಯಾರು? ಫಸ್ಟ್ ಡಿವಿಷನ್ ಕ್ಲರ್ಕ್ ಹುದ್ದೆ ಅದು. ಕ್ವಾಲಿಫಿಕೇಷನ್ ಏನು? ಎನಿ ಡಿಗ್ರಿ ವಿತ್ ಫಸ್ಟ್ ಕ್ಲಾಸ್. ಕಂಪ್ಯೂಟರ್ ನಾಲೆಜ್ ಈಸ್ ಅ ಮಸ್ಟ್. ಕಂಪ್ಯೂಟರ್ ಜ್ಞಾನ ಇರಲೇಬೇಕು. ನಾಲೆಜ್ ಆಫ್ ಕನ್ನಡ ಆ್ಯಂಡ್ ಇಂಗ್ಲೀಷ್, ಇಂಗ್ಲೀಷ್ ಮತ್ತು ಕನ್ನಡ ಗೊತ್ತಿರಬೇಕು. ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಪ್ರಿಫರ್ಡ್, ಅಂದರೆ ಅನುಭವ ಉಳ್ಳಂತಹ ಅಭ್ಯರ್ಥಿಗಳಿಗೆ ಆದ್ಯತೆ ಇದೆ. ಅಪ್ಲೈ ವಿದಿನ್ ಅ ವೀಕ್ ಟು, ಒಂದು ವಾರದೊಳಗೆ ಇವರಿಗೆ ನೀವೇನು ಮಾಡಬೇಕು? ಅರ್ಜಿಯನ್ನು ಸಲ್ಲಿಸಬೇಕು. ದ ಪ್ರೆಸಿಡೆಂಟ್ ಬಸವೇಶ್ವರ್ ಎಜುಕೇಷನ್ ಸೊಸೈಟಿ, ವಿದ್ಯಾನಗರ್, ಹುಬ್ಬಳ್ಳಿ, ಇವರಿಗೆ ನೀವೇನು ಮಾಡಬೇಕಾಗುತ್ತೆ? ಲೆಟ್ರನ್ನು ಒಂದು ವಾರದೊಳಗಡೆ ಬರೀಬೇಕಾಗುತ್ತೆ. ರೈಟ್ XXX ಫಾರ್ ಯುವರ್ ನೇಮ್ ಆ್ಯಂಡ್ YYY ಫಾರ್ ಯುವರ್ ಅಡ್ರೆಸ್. ನಿಮ್ಮ ಹೆಸರಿಗಾಗಿ XXX ಅನ್ನು ಬಳಸಿಕೊಳ್ಳಿ, ಬರೆಯಿರಿ, ಅಥವಾ ಅಡ್ರೆಸ್ಗಾಗಿ YYY ಅನ್ನು ನೀವು ಬರೆಯಿರಿ ಅಂತ ಅವರು ಹೇಳಿದ್ದಾರೆ. ನಿಮ್ಮ ಸೆಂಡರ್ಸ್ ಅಡ್ರೆಸ್ ಹೀಗೆ ಇರುತ್ತೆ, XXX YYY ಅಂತ ಇರುತ್ತೆ. ಸೊ ಡೇಟ್ ಈ ರೀತಿಯಾಗಿ ಇರಬೇಕಾಗುತ್ತೆ. 13 ಏಪ್ರಿಲ್ 2020. ಡೇಟ್ ಬರೆಯುವಾಗ ಕೇರ್ಫುಲ್ ಆಗಿರಬೇಕು. ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಪಬ್ಲಿಷ್ ಆದ ನಂತರದ ದಿನಾಂಕ ಇರಬೇಕು, ಮೊದಲಿನ ದಿನಾಂಕ ಇರಬಾರ್ದು. ಇನ್ಸೈಡ್ ಅಡ್ರೆಸ್, ಟು ಅಡ್ರೆಸ್, ದ ಪ್ರೆಸಿಡೆಂಟ್ ಬಸವೇಶ್ವರ್ ಎಜುಕೇಷನ್ ಸೊಸೈಟಿ, ಹುಬ್ಬಳ್ಳಿ ಅಂತ ನೀವು ಇನ್ಸೈಡ್ ಅಡ್ರೆಸ್, ಟು ಅಡ್ರೆಸ್ಸನ್ನು ಬರೀತೀರಿ. ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಇಲ್ಲಿ ಫ್ರಮ್ ಮತ್ತು ಟು ಅಂತ ಬರಿಬಾರ್ದು, ಸರಿನಾ? ಓಕೆ. ನೆಕ್ಸ್ಟ್ ಸ್ಯಾಲ್ಯುಟೇಷನ್, ಸರ್ ಅಂತ ಬರಿತೀರಿ, ಇಲ್ಲಿ ಕಾಮಾ ಕಡ್ಡಾಯವಾಗಿ ಇರಲೇಬೇಕು. ಆಮೇಲೆ ಸಬ್ಜೆಕ್ಟನ್ನು ಬರಿತೀರಿ. ಸಬ್ಜೆಕ್ಟ್ ಏನಂತ ಹೇಳಿದರೆ, ಇಲ್ಲಿ ಫಸ್ಟ್ ಡಿವಿಷನ್ ಕ್ಲರ್ಕ್ಗೋಸ್ಕರ ಅರ್ಜಿ ಅಂತ ಹೇಳಿ ಒಂದು ಸಾಲನ್ನು ಬರಿಬೇಕಾಗುತ್ತೆ. ಆ್ಯನ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಫಸ್ಟ್ ಡಿವಿಷನ್ ಕ್ಲರ್ಕ್ ಅಂತ. ಆಮೇಲೆ ರೆಫರೆನ್ಸ್ ಅಂತ ಹೇಳಿದರೆ ಅಡ್ವರ್ಟೈಸ್ಮೆಂಟ್ ಯಾವ ದಿನಾಂಕದಂದು ಯಾವ ನ್ಯೂಸ್ ಪೇಪರ್ಲಿ ಬಂದಿದೆ ಅನ್ನೋದನ್ನು ಬರಿಬೇಕು, ಉಲ್ಲೇಖಿಸಬೇಕು. ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ ಇಂಡಿಯನ್ ಎಕ್ಸ್ಪ್ರೆಸ್ ಡೇಟೆಡ್ 9 ಏಪ್ರಿಲ್ 2020 ಅಂತ ನೀವು ಬರೆದಿದ್ದೀರಿ. ಈಗ ಬಾಡಿ ಆಫ್ ದಿ ಲೆಟ್ರಲ್ಲಿ ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫನ್ನು ಬರೀತೀರಿ. ಅದು ಹೇಗೆ ಅಂತ ಹೇಳಿದ್ರೆ, ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೌವ್, ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಫಸ್ಟ್ ಡಿವಿಷನ್ ಕ್ಲರ್ಕ್. ನೋಡಿ, ಸಬ್ಜೆಕ್ಟಲ್ಲೂ ಕೂಡ ಫಸ್ಟ್ ಡಿವಿಷನ್ ಕ್ಲರ್ಕ್ ಇದೆ, ಇಲ್ಲೂ ಕೂಡ ಫಸ್ಟ್ ಡಿವಿಷನ್ ಕ್ಲರ್ಕ್ ಇದೆ. ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು, ಬೇರೆ ಬೇರೆ ಹುದ್ದೆಯನ್ನು ಬರೀಬಾರ್ದು, ಎರಡೂ ಕೂಡ ಒಂದೇ ಆಗಿರಬೇಕು. ಆಮೇಲೆ ಮೇನ್ ಬಾಡಿ ಆಫ್ ದಿ ಲೆಟರ್, ಐ ಹ್ಯಾವ್ ಗಿವನ್ ದ ಸೇಮ್ ಪ್ಯಾರಾಗ್ರಾಫ್. ಐ ಹ್ಯಾವ್ ಪಾಸ್ಡ್ ಮೈ SSLC ಆ್ಯಂಡ್ PUC ವಿತ್ ಅ ಫಸ್ಟ್ ಕ್ಲಾಸ್. ನಾನು ನನ್ನ SSLC ಮತ್ತು PUCಯನ್ನು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದೇನೆ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಗ್ರ್ಯಾಜುಯೇಷನ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ವಿತ್ ಅ ಡಿಸ್ಟಿಂಕ್ಷನ್. ನನ್ನ ಡಿಗ್ರಿಯನ್ನು ಮತ್ತು ಮಾಸ್ಟರ್ ಡಿಗ್ರಿಯನ್ನು ಏನು ಮಾಡಿದ್ದೇನೆ? ಡಿಸ್ಟಿಂಕ್ಷನ್ದೊಂದಿಗೆ ಪಾಸಾಗಿದ್ದೇನೆ ಅಥವಾ ಪೂರ್ಣಗೊಳಿಸಿದ್ದೇನೆ. ಐ ಹ್ಯಾವ್ ಟೇಕನ್ ಅ ಕೋರ್ಸ್ ಇನ್ ಕಂಪ್ಯೂಟರ್ ಆ್ಯಂಡ್ ಆಫೀಸ್ ಮ್ಯಾನೇಜ್ಮೆಂಟ್. ನಾನು ಆಫೀಸ್ ಮ್ಯಾನೇಜ್ಮೆಂಟಲ್ಲಿ ಮತ್ತು ಕಂಪ್ಯೂಟರಲ್ಲಿ ಒಂದು ಕೋರ್ಸನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದರೆ, ಅವರಿಗೆ ಕಂಪ್ಯೂಟರ್ ನಾಲೆಜ್ ಅಥವಾ ಮ್ಯಾನೇಜ್ಮೆಂಟ್ ಏನಾದರೂ ಅವಶ್ಯಕತೆ ಇತ್ತು ಅಂತ ಹೇಳಿ ವಿದ್ಯಾರ್ಥಿಯಲ್ಲಿ ಹೇಳಿದರೆ, ಈ ಒಂದು ವಾಕ್ಯ ಏನಾಗುತ್ತೆ? ಎರಡು ಡಿಮಾಂಡ್ಸನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಐ ಆಮ್ ಫ್ಲೂಯೆಂಟ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಇಟ್ ಮೀನ್ಸ್ ಐ ನೋ ವೆರಿ ವೆಲ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಕನ್ನಡ ಮತ್ತು ಇಂಗ್ಲೀಷ್ ಚೆನ್ನಾಗಿ ನನಗೆ ಗೊತ್ತಿದೆ ಅಂತ. ಡಿಸೈಡ್ಸ್, ಅಲ್ಲದೆ, ಐ ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ಆಫ್ 2 years ಆ್ಯಸ್ ಅನ್ ಅಸಿಸ್ಟೆಂಟ್ ಕ್ಲರ್ಕ್. ನಾನು ಅಸಿಸ್ಟೆಂಟ್ ಕ್ಲರ್ಕ್ ಆಗಿ ಕೆಲಸ ಮಾಡಿರುವಂತಹ 2 ವರ್ಷದ ಅನುಭವ ನನಗಿದೆ ಅಂತ ಹೇಳುವಂಥದ್ದು. ಕೊನೆಯ ಒಂದು ಸಾಲು ಏನು ಅಂತ ಹೇಳಿದರೆ, ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ರೆಸ್ಯೂಮ್ ವಿತ್ ದಿಸ್ ಅಪ್ಲಿಕೇಶನ್. ನಾನು ನನ್ನ ರೆಸ್ಯೂಮನ್ನು ಈ ಅಪ್ಲಿಕೇಶನ್ ಒಟ್ಟಿಗೆ ಲಗತ್ತಿಸಿದ್ದೇನೆ. ಐ ಹೋಪ್, ನಾನು ಆಶಿಸುತ್ತೇನೆ, ಇಟ್ ವಿಲ್ ಮೀಟ್ ಯುವರ್ ರಿಕ್ವೈರ್ಮೆಂಟ್ಸ್. ಅದು ನಿಮ್ಮ ಅವಶ್ಯಕತೆಗಳನ್ನು, ಅಂದರೆ ನಿಮಗೆ ಬೇಕಾದಂತಹ ಅಗತ್ಯ ಮಾಹಿತಿಯನ್ನು ಅದು ಪೂರೈಸುತ್ತೆ ಅಂತ ನಾನು ಆಶಿಸುತ್ತೇನೆ, ಬಯಸುತ್ತೇನೆ ಅಂತ ಹೇಳುವಂಥದ್ದು. ಆಮೇಲೆ ಸಬ್ಸ್ಕ್ರಿಪ್ಷನ್ ಅಂತ ಥ್ಯಾಂಕ್ ಯು, ಸಿಂಪ್ಲಿ ಥ್ಯಾಂಕ್ ಯು ಅಂತ ಬರೀಬೇಕು. ದೆನ್ ಯುವರ್ ಸಿಗ್ನೇಚರ್
ಯುವರ್ಸ್ ಸಿನ್ಸಿಯರ್ಲಿ. ನೋಡಿ, ಥ್ಯಾಂಕಿಂಗ್ ಯು ಅಂತ ಬರಿಬಾರ್ದು, ಇಟ್ ಶುಡ್ ಬಿ ಥ್ಯಾಂಕ್ ಯು ಅಷ್ಟೇ ಇರಬೇಕು. ಯುವರ್ಸ್ ಸಿನ್ಸಿಯರ್ಲಿ, ಇಲ್ಲಿ ಸಿನ್ಸಿಯರ್ಲಿ ಕೊನೆಗೆ ಕಂಪಲ್ಸರಿ ಆಗಿರಬೇಕು. ಯುವರ್ಸಲ್ಲಿ ಅಪಾಸ್ಟ್ರಫಿ ಬರಬಾರ್ದು ಅನ್ನೋದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಕೆಳಗಡೆ ನಿಮ್ಮ ಸಿಗ್ನೇಚರ್ಸ್ ಇರುತ್ತೆ. ಎನ್ಕ್ಲೋಸರ್ಸ್ ಇದ್ದರೆ ಮಾತ್ರ ಎನ್ಕ್ಲೋಸರ್ಸ್ ಬರೀಬೇಕು, ಇಲ್ಲಾಂದರೆ ಬರೆಯುವ ಅವಶ್ಯಕತೆ ಇಲ್ಲ. ಈಗ ಈ ಒಂದು ಜಾಬ್ ಅಪ್ಲಿಕೇಶನ್ನ ರೆಸ್ಯೂಮ್ ನೋಡೋಣ. ರೆಸ್ಯೂಮ್ or curriculum vitae. The first part is name of the candidate. And the name of the candidate is XXX. And here father's name is EEE. And date of birth or age, as I told in the last job application. So your date of birth or age should match with whatever the information you have provided. ಅಲ್ಲಿ ನೀವು ಕೊಟ್ಟಿರೋ ವಯಸ್ಸು 15 ವಯಸ್ಸು 16 ವಯಸ್ಸು ಆಗಿಬಿಟ್ರೆ ಅದು ಮ್ಯಾಚ್ ಆಗಲ್ಲ. ಯಾಕಂದರೆ ಅಷ್ಟರೊಳಗಾಗಿ SLC, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ ಮುಗಿಯೋದಕ್ಕೆ ಮಿನಿಮಮ್ 23-25 ವರ್ಷ ಆಗುತ್ತೆ ಎಕ್ಸ್ಪೀರಿಯನ್ಸನ್ನು ಸೇರಿಸ್ಬಿಟ್ಟು. ಹಾಗಾಗಿ ಅದೆಲ್ಲ ಲೆಕ್ಕಾಚಾರ ಮಾಡಿ ನೀವು ಕರೆಕ್ಟಾಗಿ ಏಜನ್ನು ಬರೀಬೇಕಾಗತ್ತೆ. 11 ಫೆಬ್ರವರಿ 1995 ಅಂತ ಒಂದು ಡೇಟ್ ಆಫ್ ಬರ್ತನ್ನು ಬರೀಬೇಕು. ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಸನ್ ಆಫ್ DEEYYY ಗಾಂಧಿನಗರ್ ಧಾರವಾಡ ಅಂತ ನೀವು ಅಡ್ರೆಸ್ಸನ್ನು ಕೊಡ್ತೀರಿ. ನ್ಯಾಷನಾಲಿಟಿ ಆಫ್ ಕೋರ್ಸ್ ಇಟ್ ಈಸ್ ಇಂಡಿಯನ್ ಅಂತ ಬರೀತೀರಿ. ಅದು ಆದ ನಂತರ ನಾಲೆಜ್ ಆಫ್ ಲ್ಯಾಂಗ್ವೇಜಸ್, ನಿಮ್ಗೆ ಯಾವ್ಯಾವ ಭಾಷೆಗಳು ಗೊತ್ತಿದ್ದಾವೆ ಅಂದರೆ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ನೀವು ಬರೀತೀರಿ. ನೆಕ್ಸ್ಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್, ನಿಮಗೆ ಶೈಕ್ಷಣಿಕ ವಿದ್ಯಾರ್ಹತೆಗಳೇನು ಅನ್ನೋದನ್ನು ಈ ರೀತಿಯಾಗಿ ಬರಿತಾ ಹೋಗ್ತೀರಿ. ನೇಮ್ ಆಫ್ ದ ಎಕ್ಸಾಮ್ ಯಾವುದು ಅಂತ ಹೇಳಿದರೆ SSLC. ಸೊ ಯು ಕ್ಯಾನ್ get the certificate of SSLC from KSEB. Then percentage is 74% because in the covering letter you have mentioned you passed SSLC with the first class. ಕವರಿಂಗ್ ಲೆಟ್ರಲ್ಲಿ ನೀವು ಫಸ್ಟ್ ಕ್ಲಾಸಿಂದ ಪಾಸ್ ಆಗಿದ್ದೇನೆ ಅಂತ ಹೇಳಿದ್ದೀರಿ. ಹಾಗಾಗಿ 74% ಮೀನ್ಸ್ ಮೋರ್ ದೆನ್ 6 years, ಮೋರ್ ದೆನ್ 60% ಇರಬೇಕು. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್ 2011. The next education qualification is PUC and it is from PUB. The next its percentage is 78% and year of passing is 2013. And graduation means degree. So degree you got it from Mangalore University, or you can write the name of any university or even the name of the college that you have studied. ನೀವು ಯಾವ ಯೂನಿವರ್ಸಿಟಿಯಿಂದ ಪಾಸ್ ಆಗಿದ್ದೀರಿ ಅದನ್ನಾದರೂ ಬರಿಬೋದು, ಅಥವಾ ಯಾವ ಕಾಲೇಜಿಂದ ಡಿಗ್ರಿಯನ್ನು ಪಡ್ಕೊಂಡಿದ್ದೀರಿ ಅನ್ನೋದನ್ನು ಕೂಡ ನೀವು ಬರಿಬೋದು. Percentage 88 because you have already mentioned in covering letter that you have passed graduation and post graduation with a distinction. So we have written here 88%. The next year of passing is 2016. Then post graduation is again from Mangalore University and the percentage is 86 and the year of passing is 2018. And interests and hobbies are volleyball, music and traveling. Experience, I have an experience of 2 years as an assistant clerk in Guru PU College Dharwad. ಧಾರವಾಡನ ಗುರು PU ಕಾಲೇಜಲ್ಲಿ ಅಸಿಸ್ಟೆಂಟ್ ಕ್ಲರ್ಕ್ ಆಗಿ 2 ವರ್ಷ ಕೆಲಸ ಮಾಡಿರುವಂತಹ ಅನುಭವ ನನಗಿದೆ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಎಕ್ಸ್ಪೀರಿಯನ್ಸನ್ನು ಬರೀಬೇಕು. ನೆಕ್ಸ್ಟ್ ನಿಮ್ಮ ಸಿಗ್ನೇಚರ್ ಇರುತ್ತೆ. ಸೊ ಸಿಗ್ನೇಚರ್ ಅರ್ಜಿದಾರರದೇ ಆಗಿರಬೇಕು. ಆ ಕಡೆ ಪ್ಲೇಸ್ ಅಂತ ಬರೀತೀರಿ, ಯಾವ ನಿಮ್ಮ ಪ್ಲೇಸ್ ಆಗಿದೆ ಪ್ಲೇಸ್ ಬರೀತೀರಿ. ಆಮೇಲೆ ಯಾವ ದಿನಾಂಕದಲ್ಲಿ ನೀವು ಅರ್ಜಿಯನ್ನು ಬರಿತಾ ಇದ್ದೀರೋ ಆ ಡೇಟನ್ನು ಇಲ್ಲಿ ಬರೀತೀರಿ. Let's have a look at one more example.
Write a letter of application in response to the following advertisement, which appeared in the Hindu dated 17 October 2020. ಸೊ ಈ ರೀತಿಯಾಗಿ ದ ಹಿಂದೂಯಲ್ಲಿ ಬಂದಿರುವಂತಹ ಒಂದು ಅಡ್ವರ್ಟೈಸ್ಮೆಂಟ್ಗೆ ನೀವು ಒಂದು ಜಾಬ್ ಅಪ್ಲಿಕೇಶನನ್ನು ಬರೆಯಿರಿ ಅಂತ ಪ್ರಶ್ನೆ ಇರುತ್ತೆ. ಜಾಹೀರಾತು ಹೀಗಿರುತ್ತೆ. ವಾಂಟೆಡ್ ಬೇಕಾಗಿದ್ದಾರೆ ಯಾರು? ರಿಸೆಪ್ಷನಿಸ್ಟ್. ಕ್ವಾಲಿಫಿಕೇಷನ್ ಅರ್ಹತೆ ಏನು? ಎನಿ ಡಿಗ್ರಿ ವಿತ್ 60% ಆ್ಯಂಡ್ ಅಬವ್. ನೋಡಿ 60ಕ್ಕಿಂತ ಮೇಲೆ ಪರ್ಸೆಂಟೇಜ್ ಇರುವಂತಹ ಡಿಗ್ರಿ ಪೂರ್ಣಗೊಳಿಸಿರುವಂಥವರು ಆಗಿರ್ಬೋದು. ಯಾವುದೇ ಡಿಗ್ರಿ ಆಗಿರ್ಬೋದು. ನಾಲೆಜ್ ಆಫ್ ಕಂಪ್ಯೂಟರ್ ಇರಬೇಕು. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಒಳ್ಳೆಯ ಸಂವಹನ ಕೌಶಲವನ್ನು ಹೊಂದಿರಬೇಕು. ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಪ್ರಿಫರ್ಡ್. ಅನುಭವಸ್ಥ ಅಥವಾ ಅನುಭವವುಳ್ಳಂತಹ ಅಭ್ಯರ್ಥಿಗಳಿಗೆ ಆದ್ಯತೆ ಅಂತ ಕೊಟ್ಟಿದ್ದಾರೆ. ಅಪ್ಲೈ ವಿದಿನ್ ಅ ವೀಕ್ ಟು. ಒಂದು ವಾರದೊಳಗಾಗಿ ಅರ್ಜಿಯನ್ನು ಸಲ್ಲಿಸಿ. ಯಾರಿಗೆ? ದ ಮ್ಯಾನೇಜರ್, HRD, ಎಂಫಸಿಸ್ ಟೆಕ್ನಾಲಜೀಸ್, TNS ರೋಡ್, ಜಯನಗರ್, ಬೆಂಗಳೂರು 70. Write XXX for your name and YYY for your address. ಕಳೆದ ಒಂದು ಅರ್ಜಿಗಳ ಹಾಗೆ ಇಲ್ಲೂ ಕೂಡ ನಿಮ್ಮ ಹೆಸರನ್ನು XXX ಅಂತ ಬರೀಬೇಕು. ನಿಮ್ಮ ಅಡ್ರೆಸ್ಸನ್ನು YYY ಅಂತ ಹೇಳಿ ನೀವು ಬರೀಬೇಕಾಗುತ್ತೆ. ನೋಡೋಣ ಜಾಬ್ ಅಪ್ಲಿಕೇಶನನ್ನು. ಫಸ್ಟು ಫ್ರಮ್ ಅಡ್ರೆಸ್, ಸೆಂಡರ್ಸ್ ಅಡ್ರೆಸ್ ಆಫ್ ದಿ ಅಪ್ಲಿಕಂಟ್. ಅರ್ಜಿದಾರನ ಅಡ್ರೆಸ್ ಇದಾಗಿದೆ, XXX YYY ಆಗಿದೆ. ಆ್ಯಂಡ್ ಇಟ್ ಶುಡ್ ಬಿ ಫಾಲೋಡ್ ಬೈ ಡೇಟ್ 20 October 2020. ನಾನು ಹೇಳಿದ್ದೇನೆ ಈ ಡೇಟ್ ಅಡ್ವರ್ಟೈಸ್ಮೆಂಟ್ ಪಬ್ಲಿಷ್ ಆದ ನಂತರದ ದಿನಗಳು ಆಗಿರಬೇಕು. ಆ್ಯಂಡ್ ಯಾರಿಗೆ ಬರಿತಾ ಇದ್ದೀರಿ ಅಂತ ಹೇಳಿದ್ರೆ, ಟು ಅಡ್ರೆಸ್ ಯಾವುದು ಅಂತ ಹೇಳಿದ್ರೆ, ದ ಮ್ಯಾನೇಜರ್, HRD, ಎಂಫಸಿಸ್ ಟೆಕ್ನಾಲಜೀಸ್, TNS ರೋಡ್, ಜಯನಗರ್, ಬೆಂಗಳೂರು 70 ಅಂತ ಆಗಬೇಕು. ಆಮೇಲೆ ಸ್ಯಾನಿಟೇಷನ್, ಅದು ಸರ್ ಅಂತ ಇರಬೇಕು ಅಥವಾ ಮೇಡಮ್ ಅಂತ ಇರಬೇಕು. ಸರ್/ಮೇಡಮ್ ಅಂತ ಕೂಡ ನೀವು ಬರಿಬೋದು. ಕಾಮ ಮಾತ್ರ ಕಂಪಲ್ಸರಿಯಾಗಿ ಹಾಕಲೇಬೇಕು. ಆ ನಂತರ ಬರುವಂಥದ್ದು ಸಬ್ಜೆಕ್ಟ್ ಏನಪ್ಪ ಅಂತ ಹೇಳಿದರೆ, ಯಾವ ಹುದ್ದೆಗಾಗಿ ಅರ್ಜಿಯನ್ನು ನೀವು ಸಲ್ಲಿಸ್ತಾ ಇದ್ದೀರಿ ಅನ್ನೋದನ್ನು ಬರೀಬೇಕು. ಆ್ಯನ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ರಿಸೆಪ್ಷನಿಸ್ಟ್ ಹುದ್ದೆಗಾಗಿ ಒಂದು ಅರ್ಜಿ. ಆ್ಯಂಡ್ ನೆಕ್ಸ್ಟ್ ರೆಫರೆನ್ಸ್ ಅಂತ ಹೇಳಿದರೆ, ಜಾಹೀರಾತು ಯಾವ ದಿನಾಂಕದ ಯಾವ ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಆಗಿದೆ ಅನ್ನೋದನ್ನು ಬರಿಬೇಕು. ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ ಹಿಂದೂ ಡೇಟೆಡ್ 17 October 2020. ಈ ರೀತಿಯಾಗಿ ರೆಫರೆನ್ಸನ್ನು ಬರೀಬೇಕು. ಈ ಸಬ್ಜೆಕ್ಟ್ ಮತ್ತು ರೆಫರೆನ್ಸನ್ನು ಸೇರಿಬಿಟ್ಟು ಏನು ಮಾಡಬೇಕು, ಬಾಡಿ ಆಫ್ ದಿ ಲೆಟ್ರಲ್ಲಿ ಒಂದು ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫನ್ನು ನೀವು ಬರೀಬೇಕಾಗತ್ತೆ. ಇದು ಹೀಗೆ: In response to your advertisement mentioned above, I am applying for the post of receptionist. ಮೇಲೆ ಹೇಳಿದ ಜಾಹೀರಾತಿಗೆ ಪ್ರತ್ಯುತ್ತರವಾಗಿ ನಾನು ರಿಸೆಪ್ಷನಿಸ್ಟ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ ಅಂತ ಬರೆಯುವಂಥದ್ದು. ಆಮೇಲೆ ಮೇನ್ ಬಾಡಿ ಆಫ್ ದಿ ಲೆಟರಲ್ಲಿ, I have passed my SSLC and PUC with a first class. ನಾನು PUC ಮತ್ತು SSLCಯನ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೇನೆ. I have completed my graduation and post graduation with a distinction. ಗ್ರ್ಯಾಜುಯೇಷನ್ ಅಂತ ಹೇಳಿದರೆ ಡಿಗ್ರಿ ಅಂತ. ನನ್ನ ಡಿಗ್ರಿಯನ್ನು ಮತ್ತು ಮಾಸ್ಟರ್ ಡಿಗ್ರಿಯನ್ನು ಡಿಸ್ಟಿಂಕ್ಷನ್ ಒಂದಿಗೆ ನಾನು ಪಾಸ್ ಆಗಿದ್ದೇನೆ. I have taken a course in computer and office management. ನಾನು ಆಫೀಸ್ ಮ್ಯಾನೇಜ್ಮೆಂಟ್ ಮತ್ತು ಕಂಪ್ಯೂಟ್ರಲ್ಲಿ ಒಂದು ಕೋರ್ಸನ್ನು ನಾನು ಪಡೆದಿದ್ದೇನೆ. ಐ ಆಮ್ ಫ್ಲೂಯೆಂಟ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ನಾನು ಕನ್ನಡ ಮತ್ತು ಇಂಗ್ಲೀಷ್ ಚೆನ್ನಾಗಿ ಬಲ್ಲವನಾಗಿದ್ದೇನೆ. ಬಿಸೈಡ್ಸ್, ಐ ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ಆಫ್ 2 years ಆ್ಯಸ್ ಎ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡಿರುವಂತಹ 2 ವರ್ಷದ ಅನುಭವ ಇದೆ ಅಂತ ಹೇಳಿ ಬರೆಯುವಂಥದ್ದು. ಆಮೇಲೆ ಕನ್ಕ್ಲೂಡರಿ ಪ್ಯಾರಾಗ್ರಾಫ್, I have enclosed my resume with this application. ಈ ಅಪ್ಲಿಕೇಶನ್ ಒಂದಿಗೆ ನನ್ನ ರೆಸ್ಯೂಮನ್ನು ಲಗತ್ತಿಸಿದ್ದೇನೆ.
I hope, I wish it will meet your requirements. ಅದು ನಿಮ್ಮ ಅವಶ್ಯಕ ಅಥವಾ ಅಗತ್ಯವಾಗಿರುವ ಮಾಹಿತಿಯನ್ನು ಅದು ಪೂರೈಸುತ್ತೆ ಅಂತ ನಾನು ಆಶಿಸುತ್ತೇನೆ ಅಂತ ಹೇಳುವಂಥದ್ದು. ಆಮೇಲೆ ಸಬ್ಸ್ಕ್ರಿಪ್ಷನ್, ಇಟ್ ಈಸ್ ಸಿಂಪ್ಲಿ ಥ್ಯಾಂಕ್ ಯು ಅಂತ ಬರಿತೀರಿ. ಅದಾದಮೇಲೆ ನೆಕ್ಸ್ಟು ಯುವರ್ಸ್ ಸಿನ್ಸಿಯರ್ಲಿ, ಯುವರ್ಸ್ ಫೇತ್ಫುಲಿ, ಯುವರ್ಸ್ ಟ್ರೂಲಿ, ಯುವರ್ಸ್ ಒಬಿಡಿಯಂಟ್ಲಿ ಅಂತ ಕೂಡ ಬರೀಬಹುದು. ಇಲ್ಲಿ ಕಡ್ಡಾಯವಾಗಿ ಕಾಮ ಇರಲೇಬೇಕು. ಯುವರ್ಸಲ್ಲಿ ಯಾವುದೇ ರೀತಿಯ ಅಪಸ್ಥಿತಿ ಬಳಕೆ ಆಗಬಾರ್ದು. ಎನ್ಕ್ಲೋಸರ್ಸ್ ಇಫ್ ಎನಿ ಇದ್ದರೆ. ಇದರ ರೆಸ್ಯೂಮ್ ಈ ರೀತಿಯಾಗಿ ಇರುತ್ತೆ. ನೇಮ್, it is XXX, then father's name BBB, then date of birth or age 15 January 1995, then permanent address son of BBB YYY Yelahanka Bengaluru, nationality of course it is Indian, then knowledge of languages, ಯಾವ್ಯಾವ ಭಾಷೆಗಳು ಗೊತ್ತಿದೆ ನಿಮಗೆ ಅಂತ ಹೇಳಿದ್ರೆ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಹಿಂದಿ. ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್, ಶೈಕ್ಷಣಿಕ ವಿದ್ಯಾರ್ಹತೆಗಳು ಏನು ಅಂತ ಹೇಳಿದರೆ, ಸೊ ಈ ರೀತಿಯಾದಂಥ ಒಂದು ಟೇಬಲನ್ನು ನೀವು ಹಾಕಿಬಿಟ್ಟು ಅದರಲ್ಲಿ ಮಾಹಿತಿಯನ್ನು ಕೊಡಬೇಕು. ಎಸ್ ಎಸ್ ಎಲ್ ಸಿ ಪಡೆದದ್ದು ಎಲ್ಲಿಂದ ಅಂತ ಹೇಳಿದರೆ KSEB ಇಂದ ಅನ್ನೋ ಬೋರ್ಡಿಂದ. ಆಮೇಲೆ 70% ಪಾಸಾದದ್ದು, ಪಾಸಾದ ವರ್ಷ 2011. ನೆಕ್ಸ್ಟ್ ಕ್ವಾಲಿಫಿಕೇಷನ್, ನೇಮ್ ಆಫ್ ದ ಎಕ್ಸಾಮ್ ಯಾವುದು ಅಂತ ಹೇಳಿದರೆ UC ಆಗಿದೆ. ಇದನ್ನು ಪಡೆಯೋದು PUB ಇಂದ. ನೆಕ್ಸ್ಟ್ ಪರ್ಸೆಂಟೇಜ್ 76, ಇಯರ್ ಆಫ್ ಪಾಸಿಂಗ್ ಈಸ್ 2013. ನೆಕ್ಸ್ಟ್ ಗ್ರ್ಯಾಜುಯೇಷನ್, ಡಿಗ್ರಿ BSc ಆಗಿರ್ಬೋದು, BCom ಆಗಿರ್ಬೋದು, BA ಆಗಿರ್ಬೋದು, ಯಾವುದೇ ಡಿಗ್ರಿ ಆಗಿರ್ಬೋದು. ಸೊ ಇಲ್ಲಿ ಯೂನಿವರ್ಸಿಟಿ ಅಂತ ಇದೆ, ಯೂನಿವರ್ಸಿಟಿ ಹೆಸರನ್ನು ಮೆನ್ಷನ್ ಮಾಡ್ತೀರಿ, ಮಂಗಳೂರು ಯೂನಿವರ್ಸಿಟಿ ಅಂತ. ನೆಕ್ಸ್ಟ್ ಪರ್ಸೆಂಟೇಜ್ 89, ಯಾಕೆಂದರೆ ನೀವು ಕವರಿಂಗ್ ಲೆಟರ್ನಲ್ಲಿ ಡಿಸ್ಟಿಂಕ್ಷನ್ ಅಂತ ಬರೆದಿದ್ದೀರಿ, ಹಾಗಾಗಿ 2016 ಅಲ್ಲಿ ಡಿಗ್ರಿಯನ್ನು ನೀವು ಪಾಸ್ ಆಗಿದ್ದೀರಿ. ನೆಕ್ಸ್ಟ್ ಪೋಸ್ಟ್ ಗ್ರ್ಯಾಜುಯೇಷನ್ is also from Mangalore University, and percentage you got in post graduation is 86%, and year of passing is 2018. And you will write interest or hobbies, ಆಸಕ್ತಿಗಳು ಅಥವಾ ಹವ್ಯಾಸಗಳು ನೀವು ಬರಿಬೇಕಾಗುತ್ತೆ. ರೀಡಿಂಗ್, ಓದುವುದು, ಮ್ಯೂಸಿಕ್ ಆ್ಯಂಡ್ ಸಿಂಗಿಂಗ್ ಇವು ನಿಮ್ಮ ಹವ್ಯಾಸಗಳು ಆಗಿದ್ದಾವೆ. ಎಕ್ಸ್ಪೀರಿಯನ್ಸ್ನ ವಿವರವನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಐ ಹ್ಯಾವ್ ಆ್ಯನ್ ಎಕ್ಸ್ಪೀರಿಯನ್ಸ್ ಆಫ್ 2 years ಆ್ಯಸ್ ಎ ರಿಸೆಪ್ಷನಿಸ್ಟ್ ಇನ್ ಸದ್ಗುರು ಹಾಸ್ಪಿಟಲ್ ತುಮಕೂರಲ್ಲಿನ ಸದ್ಗುರು ಆಸ್ಪತ್ರೆಯಲ್ಲಿ ರಿಸೆಪ್ಷನಿಸ್ಟ್ ಆಗಿ 2 ವರ್ಷ ಕೆಲಸ ಮಾಡಿರುವ ಅನುಭವ ನನಗಿವೆ ಅಂತ ಹೇಳುವಂಥದ್ದು. ಆಮೇಲೆ ಕ್ಯಾಂಡಿಡೇಟ್ ಅಪ್ಲಿಕೆಂಟ್ನ ಸಿಗ್ನೇಚರ್ ಇರುತ್ತೆ. ಅದೇ ರೀತಿಯಾಗಿ ಎಡಬದಿಯಲ್ಲಿ ಪ್ಲೇಸ್ ಅಂತ ಹೇಳಿ ಪ್ಲೇಸನ್ನು ಬರೀಬೇಕು, ನಾನು ಬರೀಲಿಲ್ಲ. ನೆಕ್ಸ್ಟ್ ಡೇಟ್ ಅಂತ ಬರೆದ್ಬಿಟ್ಟು ಡೇಟನ್ನು ಹಾಕಬೇಕು. ಸೊ ದಿಸ್ ಈಸ್ ಹೌ ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಫಾಲೋ ದ ಸ್ಟೆಪ್ಸ್ ಆರ್ ದ ಪಾರ್ಟ್ಸ್ ಆಫ್ ದ covering letter and resume properly, you will certainly, surely score 5 out of 5 if you do not commit any mistake. Thank you for watching. Have a nice day.